ಕಾವ್ಯ ಅವರ ಅದ್ದೂರಿ ಹುಟ್ಟುಹಬ್ಬ ಆಚರಣೆ ತಾವೆಲ್ಲರೂ ನೋಡ್ತಿರ್ಬೋದು. ವೆರೈಟಿ ಕೇಕ್ಸ್ಗಳು, ಅಭಿಮಾನಿಗಳು, ಸ್ನೇಹಿತರು, ಫ್ಯಾಮಿಲಿ ಮೆಂಬರ್ಸ್ಗಳು ತುಂಬಾ ಜನ ಮನೆ ಹತ್ರನೇ ಹುಡ್ಕೊಬಂದು ಕೇಕನ್ನು ಸಹ ಕಟ್ ಮಾಡಿಸಿದ್ದಾರೆ ಕೆಲವು ಅಭಿಮಾನಿಗಳು. ನೋಡಿ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸೀರೆಗಳು ಗಿಫ್ಟ್ ಮತ್ತೆ ಹಲವಾರು ಅಭಿಮಾನಿಗಳು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಸಿನಿಮಾ ಆಫರ್ಸ್ಗಳು, ಸಿನಿಮಾ ಶೂಟಿಂಗ್ ಅಂತೆಲ್ಲ ಭಾಗಿಯಾಗ್ತಿದ್ದಾರೆ, ಜಾಹೀರಾತುಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಕೂಡ ಸಿಗ್ತದೆ. ಬಿಗ್ ಬಾಸ್ ಮುಗಿದ ಬಳಿಕ ಕಾವ್ಯಗೆ ನೇಮ್ ಫೇಮ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಅವಕಾಶಗಳು ಇನ್ಮೇಲೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ. ಎಷ್ಟು ದಿವಸ ಈವೆಂಟ್ಸ್ ಗಳಲ್ಲಂತೆಲ್ಲ ಓಡಾಡ್ತಾ ಇದ್ರು ಕಾವ್ಯ ಅವರು. ಬೇರೆ ಬೇರೆ ಊರು, ಬೇರೆ ಬೇರೆ ಭಾಗ, ಜಿಲ್ಲೆಗೂ ಕೂಡ ಹೋಗಿ ಈವೆಂಟ್ ಗಳನ್ನ ಅಟೆಂಡ್ ಮಾಡಿ ಬರ್ತಾರೆ. ರಾಜಕೀಯದವ್ರಿಗೂ ಕೂಡ ಇಷ್ಟ ಬಿಗ್ ಬಾಸ್ ನ ಕಾವ್ಯ ಅವರು ಅಂದ್ರೆ. ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಕಾವ್ಯ ಅವರ ಒಂದು ಕ್ರೇಜ್ ಅನ್ನ ನೋಡಿ. ಅವರು ಕೂಡ ಮೆಚ್ಚುಗೆಯನ್ನು ಕೂಡ ತಿಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ, ಮತ್ತೆ ಈಗ ತುಂಬಾ ಹೆಸರುವಾಸಿಯಾಗಿದ್ರೆ ಇನ್ನಷ್ಟು ಚೆನ್ನಾಗಿ ಎತ್ತರಕ್ಕೆ ಬೆಳೀರಿ ಎನ್ನುವಂತ ಒಂದು ಮಾತುಗಳನ್ನ ತಿಳಿಸಿದ್ದಾರೆ. ಮತ್ತೆ ನೆಕ್ಸ್ಟ್ ಯಾವ್ದು ರಿಯಾಲಿಟಿ ಶೋಗೆ ಬರ್ಲಿ ಕಾವ್ಯ ಅವರು ಎನ್ನುವಂತ ಒಂದು ಬಯಕೆಯನ್ನು ಕೂಡ ಜನರು ವ್ಯಕ್ತಪಡಿಸ್ತಾರೆ. ಗಿಲ್ಲಿ ಕಾವ್ಯ ಕೂಡ ನಡೆಸಲಿ ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಬಟ್ ಆ ರೀತಿಯ ಒಂದು ಕತೆ ಮತ್ತೆ ಪ್ರೊಡ್ಯೂಸರ್ ಸಿಕ್ಕರೆ ಖಂಡಿತವಾಗಿಯೂ ಕೂಡ ನಡೆಸೋಕೆ ಸಿದ್ಧ ಕಾವ್ಯ ಅವರು. ತಮ್ಮ ಸಿನಿಮಾ ಕೆಲಸಗಳಲ್ಲಿ ಈಗಿನ ಮೇಲೆ ಕಾವ್ಯ ಅವರು ಬಿಸಿ ಆಗ್ತಾರೆ. ಸಿನಿಮಾ ಆಫರ್ಸ್ಗಳು, ಹೀರೋಯಿನ್ ಆಗೋಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು. ಶೂಟಿಂಗ್ ಅಂತೆಲ್ಲ ಇನ್ನು ಮುಂದೆ ಕಂಪ್ಲೀಟ್ ಆಗಿ ನಿರತರಾಗಿ ತೊಡಗಿಸ್ಕೊಳ್ತಾರೆ. ಕಾವ್ಯ ಅವರ ಸಿನಿಮಾವನ್ನ ಜನರು ಕೂಡ ನೋಡೋಕೆ ಕಾಯ್ತಾ ಇದ್ದಾರೆ. ಕೊತ್ತಲವಾಡಿ ಸಿನಿಮಾ ಅಂತ ಬಂದಿತ್ತು, ಅದಕ್ಕೂ ಮುಂಚೆ ಕೆಂಡ ಸಂಪಿಗೆ ಅಂತ ಧಾರಾವಾಹಿಯಲ್ಲಿ ಮಿಂಚಿದ್ರು. ಸೊ ಈಗ ಅದ್ಭುತವಾದಂತಹ ಹೊಸ ಸಿನಿಮಾ ಅತಿ ಶೀಘ್ರದಲ್ಲಿ ಆ ಒಂದು ಸಿನಿಮಾದ ಟೈಟಲ್ ಅನ್ನು ಸಹ ರಿವೀಲ್ ಮಾಡಲಿದ್ದಾರೆ.